ವಾಸ್ತವವಾಗಿ ತಿರುಪುರ ಕುಂಡ್ರಂ ಅಂದ್ರೆ ಅದರ ಇತಿಹಾಸ ಏನು, ಹಾಗೆ ಆ ಸಿಕಂದರ್ ಶಾ ದರ್ಗಾ ಪ್ರಾರಂಭ ಆಗಿದ್ದು ಹೇಗೆ, ಸುಬ್ರಹ್ಮಣ್ಯ ಸ್ವಾಮಿಯ 6 ದೇವಸ್ಥಾನಗಳ ಪೈಕಿ ಮೊದಲನೇ ದೇವಸ್ಥಾನ ತಿರುಪುರ ಕುಂಡ್ರಂ. ಸುಮಾರು 3000 ವರ್ಷಗಳಿಗೂ ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳಿ ಈಗಾಗಲೇ ಪುರಾತತ್ವ ಇಲಾಖೆ ತನ್ನ ದಾಖಲೆಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ ಕಾರ್ತಿಕ ದೀಪವನ್ನ ಬೆಳಗಿಸಿ ಕಾರ್ತಿಕ ದೀಪೋತ್ಸವ ಹೆಸರಿನಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇಂತಹ ಒಂದು ದೇವಾಲಯದ ಬೆಟ್ಟದ ಮೇಲೆ ಏನು ಕುಮಾರ ಕಂಪನನಿಂದ ಹತ್ಯೆಯಾದಂಥ ಸಿಕಂದರ್ ಶಾನ ಸಮಾಧಿ ದರ್ಗಾ ಇದೆ, ಅದರದ್ದು ಇತಿಹಾಸ ಕೇವಲ 647 ವರ್ಷಗಳು ಮಾತ್ರ. DMK ಸರ್ಕಾರ ಬಹಳ ಹಿಂದಿನಿಂದ ಕೂಡ ಅವರು ಮಾಡೋದೊಂದು, ಹೊರಗಡೆ ತೋರಿಸ್ಕೊಳ್ಳೋದೊಂದು. ತನ್ನ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ತಾನು ಯಾವುದೇ ಮಟ್ಟಕ್ಕಾದ್ರೂ ಇಳಿತೀನಿ, ಅಲ್ಪಸಂಖ್ಯಾತರನ್ನ ಯಾವುದೇ ರೀತಿಯಲ್ಲಿ ನಾನು ಬಳಸ್ಕೊಳ್ಳೋಕೆ ಸಿದ್ಧ, ಅವರ ಭಾವನೆಗಳ ಜೊತೆ ನಾನು ಏನ್ ಬೇಕಾದ್ರೂ ಆಟ ಆಡ್ತೀನಿ ಅನ್ನೋ ಒಂದು ಭಾವನೆಗಳನ್ನ ಪದೇ 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 ಅವರೇ ಬಯಲು ಮಾಡ್ಕೊಳ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಈಚೆಗೆ ಕೇವಲ ಭಾರತ ಮಾತ್ರ ಅಲ್ಲದೆ ಇಡೀ ವಿಶ್ವಾದ್ಯಂತ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ತಮಿಳುನಾಡು ರಾಜ್ಯದ ಮಧುರೈ ಜಿಲ್ಲೆಯಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧ ತಿರುಪುರ ಕುಂಡ್ರಂ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ದೇವಸ್ಥಾನದ ಮುಂಭಾಗ ಮತ್ತು ದೇವಸ್ಥಾನ ಇರತಕ್ಕಂಥ ಆ ತಿರುಪುರ ಕುಂಡ್ರಂ ಬೆಟ್ಟದ ಮೇಲಿರ್ತಕ್ಕಂಥ ದೀಪಸ್ತಂಭಗಳಲ್ಲಿ ಕಾರ್ತಿಕ ದೀಪವನ್ನು ಹಚ್ಚಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹಲವಾರು ಹಿಂದೂ ಸಂಘಟನೆಗಳು ಸಲ್ಲಿಸಿದಂಥ ಅರ್ಜಿಗೆ ಚೆನ್ನೈ ಹೈಕೋರ್ಟಿನ ಮಧುರೈ ವಿಭಾಗೀಯ ಪೀಠದ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ಸ್ವಾಮಿನಾಥನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಹಿಂದೂಗಳಿಗೆ ಆ 2 ದೀಪಸ್ತಂಭಗಳಲ್ಲಿ ದೀಪ ಬೆಳಗಲಿಕ್ಕೆ ಕಾರ್ತಿಕ ದೀಪೋತ್ಸವ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿ ನಿತ್ಯ ನಿರಂತರವಾಗಿ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಇದರ ವಿರುದ್ಧವಾದಂಥ ನಿಲುವುಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿಕೊಂಡು ಹಿಂದೂ ಕಾರ್ಯಕರ್ತರಿಗೆ ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥ ಸ್ಟಾಲಿನ್ ಅವರ ನೇತೃತ್ವದ DMK ಸರ್ಕಾರ ಹಾಗೂ ಅದರೊಂದಿಗೆ ಮೈತ್ರಿಕೂಟ ಆಗಿರ್ತಕ್ಕಂಥ ಅಂದರೆ INDI ಒಕ್ಕೂಟದ 107 ಮಂದಿ ಸದಸ್ಯರು ಲೋಕಸಭೆಯ ಸ್ಪೀಕರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟು ಜಸ್ಟಿಸ್ ಸ್ವಾಮಿನಾಥನ್ ಅವ್ರನ್ನ ಆ ಸ್ಥಾನದಿಂದ ಕಿತ್ತು ಒಗಿಬೇಕು ಅಂತ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಅಥವಾ ಸಾಂವಿಧಾನಿಕವಾಗಿ ಹೇಳೋದಾದ್ರೆ ವಾಗ್ದಂಡನೆಗೆ ಗುರಿ ಮಾಡಬೇಕು ಅಂತ ಹೇಳಿ ಮನವಿ ಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು. ದುರಂತ ಅಂದ್ರೆ ಹಿಂದೂ ಧರ್ಮದ ಸನಾತನ ಧರ್ಮದ ವಿರುದ್ಧವಾಗಿರ್ತಕ್ಕಂಥ 107 ಮಂದಿ ಸದಸ್ಯರು ಸೈನ್ ಮಾಡಿದ್ದಾರೆ, ಸಂಸತ್ ಸದಸ್ಯರು. ಅದರ ಪೈಕಿ ಕನ್ನಡ ನಾಡಿನ ಕರ್ನಾಟಕದ 3 ಮಂದಿ ಸಂಸದರು, ಒಬ್ರು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ G. ಕುಮಾರ್ ನಾಯಕ್ ಅವರು, ಇನ್ನೊಬ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಪ್ರಭಾವತಿ ಮಲ್ಲಿಕಾರ್ಜುನ್ ಅವರು, ಮತ್ತೊಬ್ರು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು. ಇವರೆಲ್ಲ ಸೇರಿ ಲೋಕಸಭಾ ಸ್ಪೀಕರ್ ಅವರಿಗೆ ಆ ಮನವಿ ಪತ್ರವನ್ನ ಕೊಡ್ತಾರೆ. ಆದ್ರೆ ವಾಸ್ತವವಾಗಿ ತಿರುಪುರ ಕುಂಡ್ರಂ ಅಂದ್ರೆ ಏನು, ಅದರ ಇತಿಹಾಸ ಏನು, ಅದರ ಉಲ್ಲೇಖ ಯಾವ ಯಾವ ಪುರಾಣಗಳಲ್ಲಿದೆ, ಹಾಗೆ ಆ ಸಿಕಂದರ್ ಶಾ ದರ್ಗಾದ ಇತಿಹಾಸ ಏನು, ಅದು ಹೇಗೆ ಅಲ್ಲಿ ಬಂತು, ಆ ದರ್ಗಾ ಪ್ರಾರಂಭ ಆಗಿದ್ದು ಹೇಗೆ, ಇದ್ರ ಬಗ್ಗೆ ಅಂಕಿಅಂಶಗಳು ಸಹಿತ ಯಾರೊಬ್ರು ಮಾತಾಡದೇ ಇರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ನಾಡಿನ ದುರಂತಗಳಲ್ಲಿ ಒಂದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ತಿರುಪುರ ಕುಂಡ್ರಂ ಅನ್ನೋದು ಎಲ್ಲ ಸಮಸ್ತ ಹಿಂದೂ ಧರ್ಮೀಯರ ಭಾವನೆಗಳನ್ನ ಯಾವಾಗ್ಲೂ ರೋಮಾಂಚನಗೊಳಿಸ್ತಕ್ಕಂಥ ಇತಿಹಾಸವನ್ನ ಹೊಂದಿರತಕ್ಕಂಥ ಪುರಾಣವನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನ. ಆ ತಿರುಪುರ ಕುಂಡ್ರಂ ಕ್ಷೇತ್ರ 6 ಪಡೈ ವೀಡು ಅಂತ ಏನ್ ಕರೀತಾರೆ, ಅಂದ್ರೆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ಅವರ ಜೀವನದ 6 ಹಂತಗಳಲ್ಲಿ ನಡೆದಿರ್ತಕ್ಕಂಥ ಬೇರೆ ಬೇರೆ ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಸಾಕ್ಷಾತ್ ದೇವತೆಗಳಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ದೇವಾಲಯಗಳು ಅಂತ ಏನು ಕರೆಯಲ್ಪಡ್ತದೆ ಸ್ಕಂದ ಪುರಾಣದಲ್ಲಿ. ಅದು ಆ 6 ಪಡೈ ವೀಡು ಅಂದ್ರೆ 6 ಮುರುಘಾ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ 6 ದೇವಸ್ಥಾನಗಳ ಪೈಕಿ ಮೊದಲನೇ ದೇವಸ್ಥಾನ ತಿರುಪುರ ಕುಂಡ್ರಂ. ಅದಾದ ನಂತರ ತಿರುಚೆಂದೂರು, ಪಳನಿ, ಹಾಗೆ ಸ್ವಾಮಿಮಲೆ, ತಿರುತ್ತಣಿ, ಹಾಗೆ ಪಳಮುದಿರ್ ಚೋಲೈ. ಈ 6 ದೇವಸ್ಥಾನಗಳ ಪೈಕಿ 2 ದೇವಸ್ಥಾನಗಳು ಮಧುರೈ ಜಿಲ್ಲೆಯಲ್ಲೇ ಇರತಕ್ಕಂಥದ್ದು. ಅದು ಒಂದು ತಿರುಪುರ ಕುಂಡ್ರಂ ಮತ್ತು ಪಳಮುದಿರ್ ಚೋಲೈ 2 ದೇವಸ್ಥಾನಗಳು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಮುಖ ದೇವಸ್ಥಾನಗಳು ಮಧುರೈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ಮತ್ತು ದೇವಸ್ಥಾನ ಇರ್ತಕ್ಕಂಥ ಬೆಟ್ಟ ತಿರುಪುರ ಕುಂಡ್ರಂ ಬೆಟ್ಟ ಏನಿದೆ, ಅದರ ಮೇಲ್ಗಡೆ ಇರ್ತಕ್ಕಂಥ ದೀಪಸ್ತಂಭಗಳಲ್ಲಿ ಕಾರ್ತಿಕ ದೀಪವನ್ನ ಬೆಳಗಿಸುವಂತ ಕಾರ್ಯ ಪುರಾತನ ಕಾಲದಿಂದ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಅದನ್ನ ಕಾರ್ತಿಕ ದೀಪೋತ್ಸವ ಅಂತ ಕರೀತಾರೆ. ಇದೇ ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ತಿರುಪುರ ಕುಂಡ್ರಂ ದೇವಸ್ಥಾನವನ್ನ ಇಸ್ಲಾಂ ಧರ್ಮೀಯರು ಸಿಕಂದರ್ ಶಾ ಮಲೆ ಅಂತ ಆ ಒಂದು ಹೆಸರಿನಲ್ಲಿ ಅದನ್ನ ಕರೀತಾರೆ. ಅದಕ್ಕೆ ಏನು ಕಾರಣ? ಆ ಬೆಟ್ಟದ ಮೇಲೆ ಸಿಕಂದರ್ ಶಾ ದರ್ಗಾ ಇರ್ತಕ್ಕಂಥದ್ದು. ಯಾರು ಈ ಸಿಕಂದರ್ ಶಾ? ಈ ಬೆಟ್ಟದ ಮೇಲೆ ಹೇಗೆ ಆ ದರ್ಗಾ ಪ್ರಾರಂಭ ಆಯಿತು ಅನ್ನೋದು ನೋಡೋದಾದ್ರೆ, ಮೊದಲು ದೆಹಲಿ ಸುಲ್ತಾನರೊಂದಿಗೆ ಅವರಿಗೆ ಸಾಮಂತರಾಜರಾಗಿದ್ದಂಥ ಮಧುರೈ ಸುಲ್ತಾನರು 1355ರಲ್ಲಿ ಆ ಒಂದು ಮಧುರೈ ಸಂಸ್ಥಾನದ ರಾಜನಾಗಿದ್ದಂಥ ಜಲಾಲುದ್ದೀನ್ ಹಸನ್ ಖಾನ್
ದೆಹಲಿ ಸುಲ್ತಾನರಿಂದ ಬೇರ್ಪಟ್ಟು ತನ್ನದೇ ಪ್ರತ್ಯೇಕ ಸಂಸ್ಥಾನ ಅಂತ ಘೋಷಣೆ ಮಾಡಿಕೊಂಡು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ 1355ರಲ್ಲಿ. ಈ ಒಂದು ವಂಶಕ್ಕೆ ಸೇರಿದಂತ ಸಿಕಂದರ್ ಶಾ ಈ ಮದುರೈ ಸುಲ್ತಾನರ ಕೊನೆಯ ರಾಜನಾಗಿದ್ದ ಅನ್ನೋದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. 1368ರಿಂದ 1378ರವರೆಗೆ ಕಡಿಮೆ ಅವಧಿಯಲ್ಲಿ ಕೇವಲ 10 ವರ್ಷಗಳ ಆಳ್ವಿಕೆಯನ್ನ ಈತ ನಡೆಸಿರ್ತಾನೆ. ಆದರೆ ಸಿಕಂದರ್ ಶಾ ಮತ್ತು ಆತನ ತಂದೆ ಕಾಲಾವಧಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ಪುರಾಣ ಪ್ರಸಿದ್ಧ ಮತ್ತು ಇತಿಹಾಸ ಪ್ರಸಿದ್ಧ ಮದುರೈ ಮೀನಾಕ್ಷಿ ದೇವಾಲಯವನ್ನ ಹಿಂದೂ ಧರ್ಮೀಯರಿಗೆ ಬಾಗಿಲು ಬಂದ್ ಮಾಡಿ ಆ ಬಾಗಿಲನ್ನು ಮುಚ್ಚುವಂತ ಕೆಲಸವನ್ನ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ಮಲಿಕ್ ಕಾಫರ್ ಕೂಡ ಮದುರೈ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂಥ ಶಿವಲಿಂಗವನ್ನ ಸುಂದರೇಶ್ವರ ಅಂತ ಏನು ಕರೀತಾರೆ ಆ ವಿಗ್ರಹವನ್ನ ತನ್ನ ಬಂದೂಕಿನ ಗುಂಡಿನಿಂದ ಅದನ್ನ ಘಾಸಿಗೊಳಿಸಿದ. ಹಾಗಾಗಿ ಆ ಲಿಂಗವನ್ನು ಇವತ್ತು ಕೂಡ ನಾವು ಮದುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಇರಿಸಿರ್ತಕ್ಕಂಥದ್ದನ್ನು ನಾವು ನೇರವಾಗಿ ಕಾಣಬಹುದಾಗಿದೆ. ಇಂತಹ ಒಂದು ಹಿಂದೂ ವಿರೋಧಿ ಆಳ್ವಿಕೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಕಾಲಕ್ಕೆ ಹಿಂದೂ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅಂತ ಹೇಳಿ ಹಿಂದೂ ಧರ್ಮದ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವಿದ್ಯಾರಣ್ಯರಿಂದ ಪ್ರೇರೇಪಿತರಾಗಿ ಅಕ್ಕ ಮತ್ತು ಬುಕ್ಕರಿಬ್ಬರು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಪ್ರಾರಂಭ ಮಾಡಿದ್ದಂತ ವಿಜಯನಗರ ಸಾಮ್ರಾಜ್ಯದ ದೊರೆಗಳಲ್ಲಿ ಒಬ್ಬರಾಗಿದ್ದಂತ ಬುಕ್ಕ, ಆ ಬುಕ್ಕನ ಮೊದಲನೇ ಮಗ ಮತ್ತು ವಿಜಯನಗರ ಸಾಮ್ರಾಜ್ಯದ ಸೇನೆಯ ಸೇನಾಧಿಪತಿಯಾಗಿದ್ದಂತ ಕಂಪನ್ನ ಅಂತ ಹೇಳಿ ಅವ್ರನ್ನ ಕಂಪನ ರಾಯ ಅಂತ ಕರೀತಾರೆ, ಹಾಗೆ ವೀರ ಕಂಪರಾಯ ಅಂತ ಕರೀತಾರೆ, ಹಾಗೆ ಕುಮಾರ ಕಂಪನ್ನ ಅಂತ ಕರೀತಾರೆ. ಈ ಕುಮಾರ ಕಂಪನ್ನ ಮದುರೈ ಮೇಲೆ ತನ್ನ ಸೇನೆ ಸಮೇತ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಡೆದಂಥ ಯುದ್ಧದಲ್ಲಿ ಕುಮಾರ ಕಂಪನನಿಂದ ಈ ಸಿಕಂದರ್ ಶಾ ಇದೇ ತಿರುಪುರ ಕುಂಡ್ರಂ ಬೆಟ್ಟದಲ್ಲಿ 1368ರಲ್ಲಿ ಭೀಕರವಾಗಿ ಹತ್ಯೆಗೀಡಾಗ್ತಾನೆ. ಆ ರೀತಿ ನಿಧನನಾದಂಥ ಸಿಕಂದರ್ ಶಾ ಸಮಾಧಿಯನ್ನ ಅದೇ ಬೆಟ್ಟದ ಮೇಲೆ ಆತನ ಸೈನಿಕರು ಮಾಡಿ ಅಲ್ಲಿಂದ ಪಲಾಯನ ಮಾಡ್ತಾರೆ. ಈ ರೀತಿ ಇದ್ದಂಥ ಸಿಕಂದರ್ ಶಾ ಸಮಾಧಿ ಕಾಲ ಬದಲಾದಂತೆ ಅದು ಸಿಕಂದರ್ ಶಾ ದರ್ಗಾ ಅಂತ ಹೇಳಿ ಅಲ್ಲಿ ಪರಿವರ್ತನೆಯಾಗಿ ಅದು ಒಂದು ಅವರ ಪ್ರಾರ್ಥನೆಯ ಶ್ರದ್ಧಾ ಕೇಂದ್ರವಾಗಿ, ಇಸ್ಲಾಮಿಯರ ಶ್ರದ್ಧಾ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಈ ಸಂದರ್ಭದಲ್ಲಿ 30 ವರ್ಷಗಳ ಕಾಲ ಈ ಒಂದು ಮದುರೈ ಸುಲ್ತಾನರಿಂದ ಮುಚ್ಚಲ್ಪಟ್ಟಿದ್ದಂಥ ಮದುರೈ ಮೀನಾಕ್ಷಿ ದೇವಾಲಯದ ಬಾಗಿಲನ್ನ ಕೂಡ ಕುಮಾರ ಕಂಪನ್ನ ತೆರೆಯಿಸಿ ಮತ್ತೆ ಹಿಂದೂಗಳ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ದೊಡ್ಡ ಸಾಹಸವನ್ನ ಆತ ಮಾಡಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳಿನ 14ನೇ ಶತಮಾನದ ಕವಿಯತ್ರಿಯಲ್ಲಿ ಪ್ರಮುಖ ಕವಿಯತ್ರಿಯಲ್ಲಿ ಒಬ್ಬರಾಗಿರ್ತಕ್ಕಂಥ ಗಂಗಾದೇವಿಯವರು ತನ್ನ ಮಧುರ ವಿಜಯ ಅಥವಾ ವೀರ ಕಂಪರಾಯ ಚರಿತ ಅನ್ನೋ ಒಂದು ಕೃತಿಯಲ್ಲಿ ಈ ಘಟನೆಯನ್ನ ಅತ್ಯಂತ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಆ ಕೃತಿ ಇವತ್ತು ಕೂಡ ಲಭ್ಯವಾಗಿರುವಂತದ್ದು. ಈ ರೀತಿ 6 ಪಡೆ ವೀಡು ಅಂತ ಹೇಳಿ ಕರೆಯಲ್ಪಡ್ತಾ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ 6 ದೇವಾಲಯಗಳ ಪೈಕಿ ಮೊದಲನೇ ದೇವಾಲಯ ಈ ತಿರುಪುರ ಕುಂಡ್ರಂ ದೇವಾಲಯ ಅನ್ನೋದು ನಾನು ಮೊದಲೇ ಹೇಳಿದ್ದೀನಿ. ನಾವಿಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು ಈ ತಿರುಪುರ ಕುಂಡ್ರಂ ಬೆಟ್ಟವನ್ನ ಸುಮಾರು 300 ಮೀಟರ್ ಅಂದ್ರೆ 1/4 ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದದ ಬೆಟ್ಟವನ್ನ ಉದ್ದಕ್ಕೆ ಕೊರೆದು ಅದ್ಭುತವಾದಂಥ ಶಿಲ್ಪಾಕೃತಿಗಳಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಈ ತಿರುಪುರ ಕುಂಡ್ರಂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸುಮಾರು 3000 ವರ್ಷಗಳಿಗೂ ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳಿ ಈಗಾಗಲೇ ಪುರಾತತ್ವ ಇಲಾಖೆ ತನ್ನ ದಾಖಲೆಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಆದರೆ ಸ್ಥಳೀಯ ಐತಿಹ್ಯ ಸ್ಥಳ ಪುರಾಣ ಹೇಳೋ ರೀತಿಯಲ್ಲಿ ಮಹಾಭಾರತಕ್ಕಿಂತಲೂ ಮುಂಚಿನಿಂದ ಈ ದೇವಾಲಯ ಇದೆ ಅನ್ನೋ ಮಾತುಗಳನ್ನು ನಾವು ಕೇಳ್ತೀವಿ, ಅದು ಉಲ್ಲೇಖ ಕೂಡ ಇದೆ. ಆದರೆ ಅಧಿಕೃತ ದಾಖಲೆಗಳನ್ನು ನೋಡೋದಾದರೆ ಪುರಾತತ್ವ ಇಲಾಖೆ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಪ್ರಕಾರ 3000 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಈ ದೇವಾಲಯ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋದು. ದೇವೇಂದ್ರನ ಮಗಳಾಗಿರ್ತಕ್ಕಂಥ ದೇವಯಾನಿಯನ್ನ ಸುಬ್ರಹ್ಮಣ್ಯ ಸ್ವಾಮಿಯವರು ನಾರದ ಮಹರ್ಷಿಗಳ ಸಮಕ್ಷಮದಲ್ಲಿ ವಿವಾಹವಾದಂಥ ಸ್ಥಳ ಅಂತ ಹೇಳಿ ಈ ಒಂದು ದೇವಾಲಯ ತನ್ನ ಐತಿಹ್ಯವನ್ನು ಹೊಂದಿದ್ದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗೆ ಶಿವ ಮತ್ತು ವಿಷ್ಣು ಮೂರ್ತಿಯ ವಿಗ್ರಹಗಳು ಕೂಡ ಇದ್ದು ವೈಷ್ಣವ ಮತಾವಲಂಬಿಗಳು, ಶೈವ ಮತಾವಲಂಬಿಗಳು ಈ ಒಂದು ದೇವಸ್ಥಾನದ ಪೂಜೆ ಕಾರ್ಯಗಳಲ್ಲಿ ತೊಡಗಿದ್ದಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳ ಅತ್ಯಂತ ಪ್ರಾಚೀನ ಸಾಹಿತ್ಯಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಸಂಗಮ ಸಾಹಿತ್ಯ ಅಂತ ಏನಿದೆ, ಆ ಸಂಗಮ ಸಾಹಿತ್ಯದ 3 ಸಾಹಿತ್ಯ ಸಮ್ಮೇಳನಗಳು ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಶಕ 300ರ 600 ವರ್ಷಗಳ ಅವಧಿಯಲ್ಲಿ 3 ಸಮ್ಮೇಳನಗಳು ಈ ಮಧುರೈ ಜಿಲ್ಲೆಯ ತಿರುಪುರ ಕುಂಡ್ರಂ ಬೆಟ್ಟದ ಅಡಿಯಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ನಮಗೆಲ್ಲ ದಾಖಲೆಗಳು ಇದೆ. ಈ ರೀತಿ ನೋಡಿದಾಗ ಸುಮಾರು 2300 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಇದು ಹೊಂದಿದೆ ಅಂತ ಹೇಳಿ ಸಂಗಮ ಸಾಹಿತ್ಯದ ಮೂಲಕ ನಮಗೆ ತಿಳಿದು ಬರುತ್ತೆ. ಈ ತಿರುಪುರ ಕುಂಡ್ರಂ ದೇವಾಲಯದ ಉಲ್ಲೇಖಗಳಲ್ಲಿ ಇದ್ದಂಥ ಈ ದೇವಾಲಯದ ಶಿಲ್ಪಕಲಾ ಸೌಂದರ್ಯವನ್ನ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪವಾಡಗಳನ್ನ, ಆ ದೇವರ ಮಹಿಮೆಗಳನ್ನು ಆಡಿ ಹೋಗ್ಲಿರ್ತಕ್ಕಂಥದ್ದು ಈ ಸಂಗಮ ಸಾಹಿತ್ಯದಲ್ಲಿ ಯಥೇಚ್ಛವಾಗಿ ನಮಗೆ ಪದೇ ಪದೇ ಕೇಳಿಬರುತ್ತೆ. ಆ ಸಂಗಮ ಸಾಹಿತ್ಯ ಇವತ್ತಿಗೂ ಕೂಡ ನಮಗೆ ಎಲ್ಲೆಡೆ ಎಲ್ಲ ಪುಸ್ತಕ ಮಳಿಗೆಗಳು ಅದು ಲಭ್ಯ ಇರತಕ್ಕಂಥದ್ದು. ಇದೇ ತಿರುವನಂತಪುರ ದೇವಾಲಯದಲ್ಲಿ ಇನ್ನೊಂದು ಪ್ರಮುಖವಾದಂಥ ಒಂದು ಶಾಸನ ಇದೆ. ಅದು
ಕ್ರಿಸ್ತಪೂರ್ವ 2ನೇ ಶತಮಾನದ ಶಾಸನ ಅಂತೇಳಿ ಈಗಾಗಲೇ ಅದು ರುಜುವಾತ್ ಸಾಕ್ಷಿಗಳ ಸಮೇತ ರುಜುವಾತಾಗಿರ್ತಕ್ಕಂಥದ್ದು. ಅಂದರೆ ಸುಮಾರು 2200 ವರ್ಷಗಳ ಹಿಂದಿನ ಈ ಒಂದು ಶಾಸನ ಬ್ರಾಹ್ಮಿ ಮತ್ತು ಸಂಸ್ಕೃತ ಲಿಪಿಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಆ ಒಂದು ಶಾಸನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಹೇಗೆ ನೋಡಿದ್ರು ಕೂಡ 2200 ವರ್ಷಗಳಿಗಿಂತಲೂ ಹಳೆಯದು ಅನ್ನೋದು ಈ ಶಾಸನದಿಂದ ರುಜುವಾತಾಗತ್ತೆ. 2300 ವರ್ಷಗಳಿಗಿಂತಲೂ ಹಿಂದಿನಿಂದಲೂ ಈ ದೇವಸ್ಥಾನ ಇತ್ತು ಅನ್ನೋದು ಸಂಗಮ ಸಾಹಿತ್ಯಗಳಲ್ಲಿ ನಮಗೆ ಲಭ್ಯ ಆಗುತ್ತೆ. ಹಾಗೆ ಪುರಾತತ್ವ ಇಲಾಖೆ ಅತ್ಯಂತ ಸ್ಪಷ್ಟವಾಗಿ ಸುಮಾರು 3000 ವರ್ಷಗಳಿಗೂ ಹಿಂದಿನ ಈ ದೇವಾಲಯ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಇದುವರೆಗೂ ಉಲ್ಲೇಖ ಇರತಕ್ಕಂಥ ಅಧಿಕೃತ ದಾಖಲೆಗಳ ಪ್ರಕಾರ ನಾನು ಈಗಾಗಲೇ ಹೇಳಿದಾಗೆ 23 ಶತಮಾನಗಳಿಗಿಂತಲೂ ಹಿಂದಿನಿಂದ ಈ ದೇವಾಲಯ ತಿರುಪರಕುಂಡ್ರಂ ದೇವಾಲಯದ ಅಸ್ತಿತ್ವ ಏನಿದೆ, ಇಂತಹ ಒಂದು ದೇವಾಲಯದ ಬೆಟ್ಟದ ಮೇಲೆ ಏನು ಕುಮಾರ ಕಂಪನನಿಂದ ಹತ್ಯೆಯಾದಂಥ ಸಿಕಂದರ್ ಶಾನ ಸಮಾಧಿ ದರ್ಗಾ ಇದೆ, ಅದರದ್ದು ಇತಿಹಾಸ ಕೇವಲ 647 ವರ್ಷಗಳ ಮಾತ್ರ ಅನ್ನೋದು ನಾವು ಅತ್ಯಂತ ಸ್ಪಷ್ಟವಾಗಿ ನಾವು ಯಾರ ಮುಂದೆ ಕೂಡ ನಾವು ಎದೆ ತಟ್ಕೊಂಡು ಹೇಳ್ಬೋದಾಗಿದೆ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಸಮಸ್ತ ಹಿಂದೂ ಬಾಂಧವರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕೇವಲ 647 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಸಿಕಂದರ್ ಶಾ ದರ್ಗಾ ಅಧಿಕೃತ 2300 ವರ್ಷಗಳಿಗೂ ಹೆಚ್ಚು ಕಾಲದ ಐತಿಹ್ಯವನ್ನು ಹೊಂದಿರತಕ್ಕಂಥ ದಾಖಲೆಗಳನ್ನು ಹೊಂದಿರತಕ್ಕಂಥ ತಿರುಪರಕುಂಡ್ರಂ ದೇವಾಲಯ ಯಾರಿಗೆ ಸೇರಿದ್ದು ಅಂತ ನಾನು ಈಗಾಗಲೇ ಹೇಳಿರ್ತಕ್ಕಂಥ ಅಂಕಿಅಂಶಗಳಿಂದ ತಿಳಿದು ಬರುತ್ತೆ. ಈ ರೀತಿ ಒಂದು 23 ಶತಮಾನಗಳಿಂದ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿರ್ತಕ್ಕಂಥ ಈ ತಿರುಪರಕುಂಡ್ರಂ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬೆಟ್ಟದ ಮೇಲೆ ಅನಾದಿ ಕಾಲದಿಂದಲೂ ಇರ್ತಕ್ಕಂಥ ದೀಪಸ್ತಂಭ ಮತ್ತು ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ದೀಪಸ್ತಂಭಗಳಲ್ಲಿ ಕಾರ್ತಿಕ ಮಾಸಗಳಲ್ಲಿ ಮತ್ತೆ ಆಡಿ ಮಾಸದಲ್ಲಿ ಇಲ್ಲಿ ಕಾರ್ತಿಕ ದೀಪವನ್ನು ಬೆಳಗಿಸಿ ಕಾರ್ತಿಕ ದೀಪೋತ್ಸವ ಅನ್ನೋ ಹೆಸರಿನಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಕೋಮುಗಲಭೆ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ನಿಲ್ಲಿಸಲ್ಪಟ್ಟಿದ್ದಂಥ ಈ ಒಂದು ಕಾರ್ತಿಕ ದೀಪೋತ್ಸವ ಕಾರ್ಯನ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ 1938ರಲ್ಲಿ, 1942ರಲ್ಲಿ, 1948ರಲ್ಲಿ 3 ಬಾರಿ ಪ್ರತ್ಯೇಕವಾಗಿ ಸಲ್ಲಿಸಲ್ಪಟ್ಟಿದ್ದಂಥ ಹಿಂದೂ ಕಾರ್ಯಕರ್ತರ ಅರ್ಜಿಗಳಿಗೆ ಆಯಾ ಕಾಲದ ಮದ್ರಾಸ್ ಹೈಕೋರ್ಟ್, ಆಗೆಲ್ಲ ಮದ್ರಾಸ್ ಅಂತ ಕರೀತಿದ್ರು, ಮದ್ರಾಸ್ ಉಚ್ಚ ನ್ಯಾಯಾಲಯಗಳಲ್ಲಿ ಇದು ಇಬ್ಬರು ಆಚರಣೆ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾರೊಬ್ರು ಕೂಡ ಆ ಒಂದು ದರ್ಗಾದ ಮುಂಭಾಗದಲ್ಲಿರ್ತಕ್ಕಂಥ ದೀಪಸ್ತಂಭದಲ್ಲಿ ಆ ದೀಪವನ್ನು ಬೆಳಗುವಂಥ ಕಾರ್ತಿಕ ದೀಪೋತ್ಸವ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಒಂದು ಆದೇಶವನ್ನು ಕೊಟ್ಟಿರ್ತಾರೆ. ಅಲ್ಲಿ ಅವರು ಇಬ್ಬರು ಕರೆದು ಕೂರಿಸಿ ಮಾತಾಡಿಸುವಂಥ ಕೆಲಸ ಮಾಡಿಲ್ಲ. ಇಬ್ಬರು ಮುಖಂಡರಿಗೆ ಇದರ ಇತಿಹಾಸವನ್ನು ತಿಳಿಸಿ ಆ ಹಿಂದೂ ಧಾರ್ಮಿಕ ಕೇಂದ್ರ ಅನ್ನೋದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಯಾರೊಬ್ಬರು ಮಾಡಲಿಲ್ಲ. ಆದರೆ ಸ್ವಾಮಿನಾಥನ್ ಅವರು ಅತ್ಯಂತ ದಿಟ್ಟತನದಿಂದ ಎಲ್ಲ ದಾಖಲೆಗಳನ್ನು ನಾನು ಈಗಾಗಲೇ ಹೇಳಿದಾಗೆ ಸಂಗಮ ಸಾಹಿತ್ಯದಲ್ಲಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನಗಳು ನಡೆದಿರ್ತಕ್ಕಂಥ ಕ್ರಿಸ್ತಪೂರ್ವ 300ರಿಂದ ನಡೆದಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ 2200 ವರ್ಷಗಳ ಹಿಂದಿನ ಕ್ರಿಸ್ತಪೂರ್ವ 2ನೇ ಶತಮಾನದ ಬ್ರಾಹ್ಮಿ ಮತ್ತು ಸಂಸ್ಕೃತ ಲಿಪಿಯಲ್ಲಿರ್ತಕ್ಕಂಥ ಶಾಸನವನ್ನು ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಹಾಗೆ ಸ್ಕಂದ ಪುರಾಣದಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಇರ್ತಕ್ಕಂಥ ಮಾಹಿತಿಗಳನ್ನು ಎಲ್ಲ ಕಲೆ ಹಾಕಿ ಅವರು ಅದ್ಭುತವಾದಂಥ ಒಂದು ತೀರ್ಪನ್ನು ಕಳೆದ ತಿಂಗಳು ನಮ್ಮ ನವೆಂಬರ್ 2025 ನವೆಂಬರ್ ತಿಂಗಳಲ್ಲಿ ಅದ್ಭುತವಾದಂಥ ತೀರ್ಪನ್ನು ಕೊಟ್ಟು ಆ 2 ದೀಪಸ್ತಂಭಗಳಲ್ಲಿ ಕಾರ್ತಿಕ ದೀಪೋತ್ಸವ ಮಾಡಬಹುದು. ಅದಕ್ಕೆ ಸರ್ಕಾರ ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ರಕ್ಷಣೆಯ ವ್ಯವಸ್ಥೆಯನ್ನು, ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನೋ ಒಂದು ಆದೇಶವನ್ನು ಕೊಡ್ತಾರೆ. ಜಸ್ಟಿಸ್ ಸ್ವಾಮಿನಾಥನ್ ಅವರ ಈ ಆದೇಶವನ್ನು ಪ್ರಶ್ನೆ ಮಾಡಿ ದ್ವಿಸದಸ್ಯ ಪೀಠಕ್ಕೆ DMK ಸರ್ಕಾರ ಅರ್ಜಿಯನ್ನು ಸಲ್ಲಿಸಿದ್ರೆ ಅಲ್ಲಿರ್ತಕ್ಕಂಥ ದ್ವಿಸದಸ್ಯ ಪೀಠದಲ್ಲಿ ಕೂಡ ಜಸ್ಟಿಸ್ ಸ್ವಾಮಿನಾಥನ್ ಅವರು ಕೊಟ್ಟಂಥ ತೀರ್ಪನ್ನೇ ಅವರು ಪುನರುಚ್ಚರಿಸಿ ಅವರು ಕೊಟ್ಟಿರ್ತಕ್ಕಂಥ ತೀರ್ಪು ಸರಿ ಇದೆ, ಇಲ್ಲಿ ಕಾರ್ತಿಕ ದೀಪೋತ್ಸವ ನಡೀಬೇಕು, ಮತ್ತು ಇದು ಒಂದು ವೇಳೆ ನಡೀದೇ ಹೋದರೆ ಇದು ನ್ಯಾಯಾಲಯದಿಂದನೇ ಪ್ರಕರಣ ದಾಖಲು ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟ ನಂತರ ಹಿಂದೂ ವಿರೋಧವಾಗಿ ಎಲ್ಲಿ ತಮ್ಮ ಕಾಯಂ ಮತ ಬ್ಯಾಂಕ್ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಮತ ತಮ್ಮಿಂದ ದೂರ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು DMK ಸರ್ಕಾರದ ಜೊತೆಗೂಡಿ ಈ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿರ್ತಕ್ಕಂಥ INDI ಒಕ್ಕೂಟದ 107 ಸದಸ್ಯರು ಇವತ್ತು ಲೋಕಸಭಾ ಸ್ಪೀಕರ್ ಅವರಿಗೆ ಅರ್ಜಿಯನ್ನು ಕೊಟ್ಟು ಜಸ್ಟಿಸ್ ಸ್ವಾಮಿನಾಥನ್ ಅವರಿಗೆ ವಾಗ್ದಂಡನೆಗೆ ಗುರಿ ಮಾಡಬೇಕು ಅಂತಂದರೆ ನಮ್ಮ ಆಡು ಭಾಷೆಯಲ್ಲಿ ಹೇಳಿದಾಗೆ ನಾನು ಮೊದಲೇ ಹೇಳಿದಾಗೆ ಅವರನ್ನು ಆ ನ್ಯಾಯಾಧೀಶ ಸ್ಥಾನದಿಂದ ಕಿತ್ತು ಒಗೆಯಬೇಕು ಅನ್ನೋ ಒಂದು ಮನವಿಯನ್ನು ಅವರು ಮಾಡಿಕೊಂಡಿದ್ದಾರೆ. ಇದು ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ಏನು ಗೊತ್ತಾಗತ್ತೆ ಅಂತಂದರೆ DMK ಸರ್ಕಾರ ಬಹಳ ಹಿಂದಿನಿಂದ ಕೂಡ ಅವರು ಮಾಡೋದೊಂದು, ಹೊರಗಡೆ ತೋರಿಸ್ಕೊಳ್ಳೋದೊಂದು. ಹಾಗಾಗಿ ಅವರು ಇಸ್ಲಾಂ ತುಷ್ಟೀಕರಣವನ್ನು ಮತ್ತು ಹಿಂದೂ ಧರ್ಮದ ಅವಹೇಳನ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದು, ಬಹಿರಂಗವಾಗಿ ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದು ನಮ್ಮ ಮುಂದೆ ಪ್ರತಿನಿತ್ಯ ಒಂದಲ್ಲ ಒಂದು ಘಟನೆಗಳಿಗೆ ನಾವೆಲ್ಲ ಸಾಕ್ಷಿಭೂತರಾಗ್ತಾ ಇದ್ದೀವಿ.
ಅವ್ರ ಜೊತೆ ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕರ್ನಾಟಕದ 3 ಸಂಸದರು ಸೇರಿ ಸಹಿ ಮಾಡಿರೋದ್ರಿಂದ ಈ ಕಾಂಗ್ರೆಸ್ ಪಕ್ಷದ ಬಣ್ಣ ಬಯಲಾಗಿದೆ. ತಿರುಪುರಕುಂಡ್ರಂ ದೇವಾಲಯ ಅಂದರೆ ಏನು, ಆರುಪಡೆ ವೀಡು ಅಂದರೆ ಏನು, ಇತಿಹಾಸ ಏನು, ಯಾವ ಪುರಾಣಗಳಲ್ಲಿ ಇದ್ರ ಬಗ್ಗೆ ಇದೆ, ಅಲ್ಲಿ ನಡೆದಿರ್ತಕ್ಕಂಥ ಇತಿಹಾಸ ಘಟನೆಗಳೇನು, ಸಿಕಂದರ್ ಶಾ ದರ್ಗಾ ಪ್ರಾರಂಭ ಆಗಿದ್ದೆ ಹಾಗೆ, ಇದನ್ನೆಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಕೊಡಬೇಕಾಗಿತ್ತು. ಆ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ತನ್ನ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ತಾನು ಯಾವುದೇ ಮಟ್ಟಕ್ಕಾದರೂ ಇಳಿತೀನಿ, ಅಲ್ಪಸಂಖ್ಯಾತರನ್ನ ಯಾವುದೇ ರೀತಿಯಲ್ಲಿ ನಾನು ಬಳಸ್ಕೊಳ್ಳೋಕೆ ಸಿದ್ಧ, ಅವರ ಭಾವನೆಗಳ ಜೊತೆ ನಾನು ಏನು ಬೇಕಾದರೂ ಆಟ ಆಡ್ತೀನಿ ಅನ್ನೋ ಒಂದು ಭಾವನೆಗಳನ್ನು, ಅಂಥ ಒಂದು ಮನೋಸ್ಥಿತಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, DMK ಪಕ್ಷದ ಅದರ ಮೈತ್ರಿಕೂಟದ ಪಕ್ಷಗಳ ನಿಜ ಬಣ್ಣವನ್ನು ಪದೇ ಅವರೇ ಬಯಲು ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಹಿಂದೂ ಧರ್ಮೀಯರು, ಹಿಂದೂ ಕಾರ್ಯಕರ್ತರು, ಹಿಂದೂ ಕುಟುಂಬಗಳು ಎಲ್ಲ ಎಚ್ಚೆತ್ತುಕೊಂಡು ಅವರ ಈ ಒಂದು ಷಡ್ಯಂತ್ರದ ವಿರುದ್ಧ ನಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು. ಚುನಾವಣೆಗಳಲ್ಲಿ ನಾವು ನೇರವಾಗಿ ಹೋರಾಟ ಮಾಡಲಿಕ್ಕಾಗಿಲ್ಲ ಅಂದ್ರೂ ಕೂಡ ಆಯಾ ರಾಜ್ಯಗಳಲ್ಲಿ ನಡೆಯುವಂಥ ಚುನಾವಣೆಗಳಲ್ಲಿ ಹಿಂದೂ ಧರ್ಮೀಯರು ಒಗ್ಗಟ್ಟಾಗಿ ಈ ರೀತಿಯ ಇಂಥ ಆಷಾಢಭೂತಿಗಳ ವಿರುದ್ಧ ತಮ್ಮ ಮತವನ್ನು ಚಲಾಯಿಸಿ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ದಾರೆ. ಅದೇ ರೀತಿಯ ಪಾಠವನ್ನು ಮುಂದಿನ ವರ್ಷ ನಡೆಯುವಂಥ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಈ ತಿರುಪುರಕುಂಡ್ರಂ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ DMK ಪಕ್ಷ ನಡ್ಕೊಂಡಿರ್ತಕ್ಕಂಥ, ಸ್ಟಾಲಿನ್ ಅವರ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ಮತ್ತು ಅವರ INDA ಮೈತ್ರಿಕೂಟ ನಡ್ಕೊಂಡಿರ್ತಕ್ಕಂಥ ಹಿಂದೂ ವಿರೋಧಿ ನಿಲುವುಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ತ ಹಿಂದೂ ಬಾಂಧವರು ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಅದರಲ್ಲಿ ಅದು ನಿಶ್ಚಿತ ಅಂತ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಟ್ಟು ನನ್ನ ಮಾತು ಮುಗಿಸಿನ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.